ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ ನಾನ ತೂತುವಡೆ ಮಾಡಿ ತೋರ್ಸದೀನಿ. ತೂತುವಡೆ ಮಾಡ್ಕೊಳಕ್ ನಮಗ ಉದ್ದಿನ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಏನು ಕೆಲಸನೂ ಇಲ್ಲ. ಚಿನ್ಮರಿ ಒಂದಿದ್ರೆ ಸಾಕು, ನಾವ ದಿಢೀರಾಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ವಡೆ ಮಾಡಕ ಚಿನ್ಮರಿ ಬೇಕು. ನಾ ಇಲ್ಲಿ 3 ಕಪ್ ಆಗೋಷ್ಟು ಚಿನ್ಮರಿ ತಗೊಂಡೇನು. 1 ಕಪ್ ರವೆ ತಗೊಂಡೇನು. ನಾ ಇಲ್ಲಿ ಚಿರೋಟಿ ರವೆ ತಗೊಂಡೇನು. ನೀವು ನಾರ್ಮಲ್ ರವೆ ಅದು ತಗೊಂಡ್ ಮಾಡ್ಕೊಳ್ಳೋದಿರಿ ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿ ಯೂಸ್ ಮಾಡ್ಬೇಕು. ಚಿರೋಟಿ ರವೆ ಇತ್ತಂದ್ರೆ ಡೈರೆಕ್ಟ್ ಮಿಕ್ಸ್ ಮಾಡ್ಕೋಬಹುದು. ಈಗ ಚಿನ್ಮರಿ ತೊಳ್ಕೊಳ್ಳೋನು. ಇಲ್ಲೊಂದ್ ಪಾತ್ರೆ ತಗೊಂಡೆ ನಾನು. ಇದ್ರಾಗಿ ಚಿನ್ಮರಿ ಹಾಕ್ತಾನು. ಇವತ್ನೇ ನೆನ್ಸ್ಕೊಳ್ಳೋದದು ಬೇಡ. ಒಮ್ಮೆ ನೀರ್ ಹಾಕಿ ತೊಳ್ಕೊಂಡ ತೆಗೆದು ಇಟ್ಕೊಂಡ್ರ ಸಾಕು, ಮೆತ್ತಗ ಆಗ್ತಾವ. ಇವತ್ನೀಗ ತೆಗೆದು ಇಟ್ಕೋತೇನೆ ನಾನು ಒಂದ್ ಪ್ಲೇಟ್ನ್ಯಾಗ. ಚಿನ್ಮರಿ ತೆಗೆದು ಇಟ್ಕೊಂಡೆನ ಎಲ್ಲ. ಈಗ ಇವತ್ನ ಸಣ್ಣ ಮಾಡ್ಕೋಬೇಕು. ಇಲ್ಲ ನಾನು ಒಂದ್ ಮಿಕ್ಸಿ ಜಾರ್ ತಗೊಂಡೇನು. ಇದ್ರಾಗ ಈ ಚಿನ್ಮರಿ ತೊಳೆದು ಇಟ್ಕೊಂಡೇವಲ್ಲ ಇದನ್ನ ಹಾಕ್ತೇನು. ಒಂದ್ ಅರ್ಧ ಕಪ್ ಆಗುವಷ್ಟ ಮೊಸರ ಹಾಕೋಬೇಕು ಇದ್ರಾಗ. ಇದನ್ನ ಈಗ ರುಬ್ಕೋಬೇಕು. ಪೇಸ್ಟ್ ಮಾಡ್ಕೋಬೇಕು ನಾವ್ ಇದನ್ನ ಪೂರಾ. ಇದ್ ನೋಡ್ರಿ ರುಬ್ಕೊಂಡೆ ನಾನ ಪೂರಾ ಪೇಸ್ಟ್ ಆಗಿ. ಇದನ್ನ ಒಂದ್ ಬೇರೆ ಪತ್ರದ ತಕೋತೇನು. ಇದ್ರಾಗೆ ನೀರ್ ಹಾಕಿಲ್ಲ ನಾ ಈಗ. ಮೊಸರ ಹಾಕಿನ್ಲೆ, ಮೊಸರ ಅಟ್ಟ ಹಾಕಿ ರುಬ್ಬಿದೆನು. ಈ ಚಿನ್ಮರಿ ರುಬ್ಕೊಂಡಿನ್ಲೆ ಇದನ್ನ ತಕ್ಕೊಂಡೇನು. ಇದ್ರಾಗ ಈ ರವೆ ತಗೊಂಡಿದ್ದಿಲ್ಲ ಇದನ್ನ ಮಿಕ್ಸ್ ಮಾಡ್ತೇನೆ ನಾನು. ಈಗ ಇದನ್ನ ಮಿಕ್ಸ್ ಮಾಡ್ರಿ. ನೀರ್ ಹಾಕೋರಿ, ಭಾಳ ನೀರ್ ಹಾಕಾಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಹಾಕಿ ನೋಡಿ ಕಲ್ಸ್ಕೋರಿ. ಒಮ್ಮೆ ನೀರ್ ಭಾಳ ಹಾಕಿರಿ ಅಂದ್ರ ತಿಳುವಾತಂದ್ರ ನಮ್ ವಡೆ ಸೇಪ್ ಕರೆಕ್ಟ್ ಆಗಿ ಬರುದಿಲ್ಲ. ಮೊಸರ ಹಾಕಿ ರುಬ್ಕೊಂಡಿರ್ತೇವು. ಇದ್ ರವೆ ಅಟ್ಟ ಹಾಕಿ ಈಗ ಇನ್ನೊಂದ್ ಸ್ವಲ್ಪ ಬೇಕು ಹಾಕ್ತೇನೆ ನಾನು. ಈಗ ಇದನ್ನ ಕಲ್ಸಿದೆನ್ ನಾನು. ಒಂದ್ 10 ನಿಮಿಷ ನೆನ್ಯಾಕ್ ಬಿಡ್ತಾನೆ ಇದನ್ನ. 10 ನಿಮಿಷ ಆಗಾನ ವಡೆ ಮಾಡ್ಕೊಳ್ಳೋಣ ನಾವ. ಇದನ್ನ ಹಿಟ್ಟು ಕಲಿಸಿಟ್ಟೆ 10 ನಿಮಿಷ ಆತು. ಈಗ ವಡ ಮಾಡ್ಕೊಳ್ಳೋಣ ನಾವ. ಇಲ್ಲಿ ನಾನು ಮಸಾಲೆ ಎಲ್ಲ ಈಗ ಮಿಕ್ಸ್ ಮಾಡಾದೇನು. ಒಂದ್ 1/4 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡೇನು ಚಿಕ್ಕ ಚಿಕ್ಕದಾಗಿ ಅದನ್ನ ಹಾಕೋದೇನು. ನೀವು ಬೇಡ ಅಂದ್ರ ಬಿಡ್ಬೋದು. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ನೋಡ್ರಿ ಈ ತರ ಗಟ್ಟಿ ಇರ್ಬೇಕಿದ್ ಹಿಟ್ಟ, ಅಂದ್ರ ನಮಗ ವಡ ಸೇಪ್ ಕರೆಕ್ಟ್ ಆಗಿ ಬರ್ತಾವು. ಈಗ ನಾ ಇದನ್ನ ಕೈಲೇ ಕಲ್ಸ್ಕೊತೇನು. ನೀವು ಬೇಕಂದ್ರ ಒಂದ್ ಸ್ವಲ್ಪ ಸೋಡಾ ಹಾಕಿ ಬಿ ಮಾಡ್ಕೋಬಹುದು. ಹಿಟ್ಟ ಕಲ್ಸ್ಕೊಂಡೆ ನಾನು, ರೆಡಿ ಆಗೇತಿ. ಒಂದ್ ಸ್ವಲ್ಪ ಇದ್ ನೋಡ್ರಿ ನೀರಾಗ ಹಾಕ್ರಿ ಕೈ ಹಸಿ ಮಾಡ್ಕೊಂಡ ಹಿಟ್ಟು ತಗೊಂಡ ವಡ ಮಾಡ್ಕೊಂಡ್ರ ಸೇಪ್ ಕರೆಕ್ಟ್ ಆಗಿ ಬರ್ತಾವು. ಇದ್ ನೋಡ್ರಿ ಈ ತರ ಮಾಡಿ ಬಿಟ್ಕೋಬಹುದು. ಇಲ್ಲಂದ್ರ ಇದ್ ಜಾರೇ ಇರ್ತೈತ್ಲ, ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ. ಇದಕ್ಕೆ ಎಣ್ಣೆ ಹಚ್ಕೊಂಡ ಹಿಟ್ ನೋಡ್ರಿ ಈ ತರ ಇಟ್ಕೊಂಡ್ ಹಿಂಗ ಇದ್ ನೋಡ್ರಿ ಈ ತರ ಮಾಡಿ ಎಣ್ಣ್ಯಾಗ ಬಿಟ್ಕೊಳ್ಳು. ಇದನ್ನ ಎಣ್ಣಿ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣಿ ಕಾದೈತಿ. ಈ ವಡ ಮಾಡ್ಕೊಂಡ್ಲೆ ಇದನ್ನ ಬಿಟ್ಕೋತೇನು. ಇದ್ ನೋಡ್ರಿ ಈ ತರ ಮಾಡ್ಕೊಂಡ್ರ ಸುಲಭವಾಗಿ ಮಾಡ್ಕೋಬಹುದು. ಮತ್ ಸೇಪ್ ಬಿ ಕರೆಕ್ಟ್ ಆಗಿ ಬರ್ತಾವು. ಹಂಗೂ ಮಾಡ್ಕೋಬಹುದು, ಇಲ್ಲಂದ್ರೆ ಈ ತರ ಕೈಲೇ ಬಿ ಇದ್ ನೋಡ್ರಿ ಈ ತರ ಮಾಡಿ ಬಿಟ್ಕೋಬಹುದು. ಬಹಳ ಸಿಂಪಲ್ ಐತಿ. ಎಣ್ಣ್ಯಾಗ ನಮಗ ಹಾಕೊಳಕ್ ಬರುದಿಲ್ಲ ನೆಟ್ಟಗಂದ್ರ ನೀವು ಈ ತರ ಜಾರಿ ಮ್ಯಾಗ ಮಾಡಿ ಬಿ ಮಾಡ್ಕೋಬಹುದು.
ಸಣ್ಣ ಉರಿಯಲ್ಲಿಟ್ಟ ಫ್ರೈ ಮಾಡ್ಕೊರಿ ಇವತ್ನ ತಿರ್ಸ್ಕೊಳ್ನು ಈಗ ಇವ್ ನೋಡ್ರಿ ಫ್ರೈ ಆಗಿದಾವು ತಕ್ಕೊಳ್ನು ನೋಡ್ರಿ ಏನ್ ಮಸ್ತಾಗಿ ಬಂದಾವು ನಾರ್ಮಲ್ ನಾವು ಉದ್ದಿನ ವಡ ಮಾಡ್ಕೋತೀವಲ್ಲ ಅದೇ ತರ ಅದಾವು ವಡ ನೋಡ್ರಿ ವಡ ಏನ್ ಮಸ್ತಾಗಿ ಬಂದಾವು ನೋಡ್ಬೋದ್ ನೀವ ಕನ್ನದ ಇರ್ಬೇಕು ನಿಮಗ ಉದ್ದಿನ ವಡ ಇರ್ತಾವಲ್ಲ ಅದೇ ತರ ಅದಾವು ಮೇಲ್ಗಡೆ ಕ್ರಿಸ್ಪಿ ಒಳಗ್ ಸಾಫ್ಟ್ ಆಗಿ ಬಹಳ ಮಸ್ತಾಗಿ ಬಂದಾವು ನೋಡ್ರಿ ವಡ ನಾನ ಚಟ್ನಿ ಸಾಂಬಾರ್ ಜೊತೆ ಸರ್ವ್ ಮಾಡಿದೆನು ನೀವು ಚಟ್ನಿ ಜೊತೆ ಅಷ್ಟನು ತಿನ್ಬಹುದು ಸಾಂಬಾರ್ ಜೊತೆ ಅಷ್ಟನು ತಿನ್ಬಹುದು ಮತ್ತ ಮಕ್ಕಳಿಗೆ ಅದು ಕೊಟ್ರೆ ಇವತ್ತನ ಸಾಸ್ ಜೊತೆನು ತಿಂತಾರು ನಿಮಗೆ ಯಾವ ತರ ಜೊತೆ ಚಲೋ ಅನಸ್ತಲ್ಲ ತಿನ್ಬಹುದು ತಿನ್ನಾಕಂತೂ ಬಹಳ ಮಸ್ತ್ ಆಗಿರ್ತಾವು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು